ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಅಜಿತ್ ಪವಾರ್ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯನ್ನ ಬಾರಾಮತಿ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಜೆಸಿಬಿಯಿಂದ ಸಿದ್ಧತಾ ಕಾರ್ಯಗಳು ನಡೀತಾ ಇದೆ. ಬಾರಾಮತಿ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆ. ಬಾರಾಮತಿ ಅವರು ಪ್ರತಿನಿಧಿಸಿದಂತಹ ಕ್ಷೇತ್ರ, 8 ಬಾರಿ ಇಲ್ಲಿಂದಲೇ ಅವರು ಶಾಸಕರಾದದ್ದು. ಜೊತೆಗೆ ಬಾರಾಮತಿಯೊಂದಿಗೆ ಬಹಳ ಉತ್ತಮವಾದಂತಹ ನಂಟನ್ನು ಹೊಂದಿದ್ರು. ಅದರ ಅಭಿವೃದ್ಧಿಗಾಗಿ ಶ್ರಮಿಸಿದವರು ದಾದಾ ಅನ್ನುವಂತಹ ಖ್ಯಾತಿ ಶರದ್ ಪವಾರ್ ಅವರಿಗಿದೆ. ಈ ಹಿನ್ನೆಲೆಯಲ್ಲಿ ಅಜಿತ್ ಪವಾರ್ ಅವರಿಗಿರುವಂಥದ್ದು. ಅಜಿತ್ ಪವಾರ್ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳಿದೆ. ಅಜಿತ್ ಪವಾರ್ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇದೇ ಕ್ಷೇತ್ರದಿಂದ ಅವರು ಮೊದಲಿಗೆ MP ಸ್ಥಾನಕ್ಕೆ ನಿಲ್ತಾರೆ. ನಂತರ ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರಿಗೆ ಕ್ಷೇತ್ರವನ್ನು ಬಿಟ್ಕೊಡ್ತಾರೆ. ಆ ನಂತರ ಇಲ್ಲಿಂದಲೇ ವಿಧಾನಸಭಾ ಕ್ಷೇತ್ರಕ್ಕೆ ನಿಂತು ಸತತವಾಗಿ 8 ಬಾರಿ ಗೆಲುವನ್ನು ಸಾಧಿಸಿ ಶಾಸಕರಾಗಿ, ಸಚಿವರಾಗಿ, ದಾಖಲೆ ಪ್ರಮಾಣದಲ್ಲಿ DCM ಆಗಿ ಮಹಾರಾಷ್ಟ್ರದಲ್ಲಿ ಸರ್ಕಾರದಲ್ಲಿ ಭಾಗಿಯಾಗಿದ್ದಂತಹ ಅಜಿತ್ ಪವಾರ್ ನೆನಪು ಮಾತ್ರ. ಅವರ ಅಂತ್ಯ ಸಂಸ್ಕಾರಕ್ಕಾಗ್ತಾ ಇರುವ ಸಿದ್ಧತೆ ನೋಡ್ತಾ ಇದ್ದೀವಿ. ಇನ್ನು ಬಾರಾಮತಿ AH ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ಮಾರ್ಟಮ್ ಆಯಿತು. ಪೈಲಟ್, ಕೋ ಪೈಲಟ್, ಕ್ಯಾಬಿನ್ ಕ್ರೂನ ಪೋಸ್ಟ್ಮಾರ್ಟಮ್ ಆಗಿರುವಂಥದ್ದು. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬದವರಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ. ಪಾರ್ಥಿವ ಶರೀರದ ಅವಶೇಷಗಳನ್ನು ಆಸ್ಪತ್ರೆ ಸಿಬ್ಬಂದಿ ಹಸ್ತಾಂತರಿಸಿರುವುದು. ಈ ವಿಮಾನ ದುರಂತದಲ್ಲಿ ಬೆಂಕಿ ಹೊತ್ತಿ ಉರಿದ ಪರಿಣಾಮವಾಗಿ ಎಲ್ಲವೂ ಸುಟ್ಟು ಕರಕಲಾಗಿತ್ತು. ಮೃತದೇಹಗಳು ಗುರುತೇ ಸಿಗದ ಮಟ್ಟಿಗೆ ಅಲ್ಲಿ ಸುಟ್ಟು ಕರಕಲಾದಂತಹ ಹಿನ್ನೆಲೆಯಲ್ಲಿ ಆ ಪಾರ್ಥಿವ ಶರೀರದ ಅವಶೇಷಗಳಷ್ಟೇ ಉಳಿದಿರೋದು. ಅದನ್ನೇ ಈಗ ಮರಣೋತ್ತರ ಪರೀಕ್ಷೆಯ ಬಳಿಕ ಆಸ್ಪತ್ರೆಯ ಸಿಬ್ಬಂದಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ. ಮಹಾರಾಷ್ಟ್ರ DCM ಅಜಿತ್ ಪವಾರ್ ಜೊತೆಗೂಡಿ ಸಾಕ್ತಾ ಇದ್ದಂತಹ ಪೈಲಟ್, ಕೋ ಪೈಲಟ್ ಮತ್ತು ಕ್ಯಾಬಿನ್ ಕ್ರೂ ಸಿಬ್ಬಂದಿ ಹಾಗೂ ಅವರ ಭದ್ರತಾ ಸಿಬ್ಬಂದಿ ಸೇರಿದಂತೆ ಎಲ್ಲ 5 ಮರಣೋತ್ತರ ಪರೀಕ್ಷೆಯ ಬಳಿಕ ಪಾರ್ಥಿವ ಶರೀರದ ಅವಶೇಷ ಹಸ್ತಾಂತರವಾಗಿದೆ. ಕಾತೆವಾಡಿಯವರ ಹುಟ್ಟೂರಿನಿಂದಾಗಿ ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಮಹಾರಾಷ್ಟ್ರದ DCM ಈ ಅಕಾಲಿಕ ಅಗಲುವಿಕೆ, ಅಪಘಾತ ಬಹಳ ದೊಡ್ಡ ಆಘಾತ ತಂದಿರುವಂಥದ್ದು ಅವರ ಬೆಂಬಲಿಗರ ಪಾಲಿಗೆ. ಈಗ ಆ ಊರಿನಲ್ಲಿರುವಂತಹ ವಾತಾವರಣವನ್ನು ತಾವು ವಿವರಿಸೋದಾದರೆ. ಪ್ರತಿಮಾ, ಖಂಡಿತವಾಗಿಯೂ ಏನು ಅಜಿತ್ ಪವಾರ್ ನಿನ್ನೆ ಜೆಟ್ ಫ್ಲೈಟ್ ದುರಂತದಲ್ಲಿ ಮೃತಪಟ್ಟರು. ಇಡೀ ಮೃತಪಟ್ಟಕ್ಕೆ ಮಹಾರಾಷ್ಟ್ರ ಸ್ಟೇಟಲ್ಲಿ ಅವರ ಸ್ವಂತ ಊರು ಏನು ಬಾರಾಮತಿ ತಾಲೂಕಿನ ಕಾಟೆವಾಡಿ ಗ್ರಾಮ ನೀರವ ಮೌನಕ್ಕೆ ಶರಣಾಗಿದೆ ಅಂತ ಹೇಳ್ಬೋದು. ಅಗಲಿದ ನಾಯಕ ತಮ್ಮ ಮನೆಯ ಮಗನನ್ನು ಕಳೆದುಕೊಂಡ ದುಃಖ ಇಡೀ ಗ್ರಾಮದಲ್ಲಿ ಆವರಿಸಿದೆ ಅಂತ ಹೇಳ್ಬೋದು. ನಾವೀಗ ಇದೇ ಅಜಿತ್ ಪವಾರ್ ಅವರ ಹುಟ್ಟಿ ಬೆಳೆದಂಥ ಊರಿದು ಏನು ಬಾರಾಮತಿ ತಾಲೂಕಿನ ಕಾಟೆವಾಡಿ ಗ್ರಾಮ. ಈ ಗ್ರಾಮಕ್ಕೂ ಮತ್ತು ಅಜಿತ್ ಪವಾರ್ಗೂ ಒಂದು ಸಂಬಂಧ, ಯಾಕಂದರೆ ಸ್ವಗ್ರಾಮ ಅಂದರೆ ಎಲ್ಲರಿಗೂ ಒಂದು ತಾಯಿಯ ಮಮಕಾರ ಇರುತ್ತೆ. ಆ ಗ್ರಾಮಕ್ಕೂ ಕೂಡ ಅಜಿತ್ ಪವಾರ್ ಅಂದರೆ ಮನೆ ಮಗನ ಒಂದು ಪ್ರೀತಿ ಇರುತ್ತೆ. ಈಗ ಇಡೀ ಗ್ರಾಮ ತಮ್ಮ ಮನೆ ಮಗನನ್ನು ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ದೋ ಒಂದು ದೃಶ್ಯ ಇಲ್ಲಿ ಕಂಡುಬರುತ್ತೆ. ಇಡೀ ಗ್ರಾಮ ಕೂಡ ಒಂದು ಅಘೋಷಿತವಾದ ಬಂದ್ ರೀತಿಯಲ್ಲಿ ಇಲ್ಲಿ ನಮಗೆ ದೃಶ್ಯಗಳು ಕಂಡುಬರ್ತಾ ಇದೆ. ಯಾಕಂತಂದರೆ ಅತಿ ಹೆಚ್ಚಿನ ಜನಸಂಖ್ಯೆ ಉಳಿದಂಥ ಇದು ಗ್ರಾಮ. ಈ ಗ್ರಾಮದಲ್ಲಿ ಬೆಳೆದು ಆಡಿದಂಥ ಅಜಿತ್ ಪವಾರ್ ಈಗ ಇಲ್ಲವಾಗಿದ್ದಾರೆ. ಅತ್ಯಂತ ಬಾರಾಮತಿ ಕ್ಷೇತ್ರವನ್ನು ಇಡೀ ಮಹಾರಾಷ್ಟ್ರದಲ್ಲಿ ಅಭಿವೃದ್ಧಿ ಕ್ಷೇತ್ರವಾಗಿ ಮಾಡಿದಂಥ ಹೆಗ್ಗಳಿಕೆ ಕೂಡ ಅವ್ರದ್ದು. ಕೃಷಿ ಮತ್ತು ನೀರಾವರಿ ಕ್ಷೇತ್ರದಲ್ಲಿ ಪವಾರ್ ಕುಟುಂಬದ ಕೊಡುಗೆ ಯಾರಿಂದಲೂ ಇಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟಷ್ಟು ಆವಿಷ್ಕಾರಗಳನ್ನು ಕೃಷಿ ಮತ್ತು ನೀರಾವರಿಯಲ್ಲಿ ಮಾಡಿದಂಥ ಈ ಕುಟುಂಬದ ಮನೆ ಮಗನನ್ನು ಇವರು ಕಳೆದುಕೊಂಡು ಇದೀಗ ರೋದನೆ ಮಾಡ್ತಾ ಇದ್ದಾರೆ. ಇಡೀ ಮನೆಗಳು ಬೇಕು ಅಂತ ಇದ್ದಾವೆ. ಏನು ಈಗ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರವನ್ನು 9 ಗಂಟೆಯ ಸುಮಾರಿಗೆ ಕಾಟೆವಾಡಿ ಅವರ ತೋಟದ ಮನೆಗೆ ಕರೆತರಲಾಗುತ್ತೆ. ತೋಟದ ಮನೆಯಲ್ಲಿ 1 ಗಂಟೆಗಳ ಕಾಲ ಆ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇಟ್ಟು ಅಲ್ಲಿಂದ ನಂತರ ಮೆರವಣಿಗೆ ಮುಖಾಂತರ ವಿದ್ಯಾ ವಿಕಾಸ್ ಏನು ಸಂಸ್ಥೆ ಇದೆ, ಅಲ್ಲಿ ಪರಿಷತ್ ಇದೆ, ಆ ಪರಿಷತ್ಗೆ ಮತ್ತೆ ಸಾರ್ವಜನಿಕರ ಒಂದು ದರ್ಶನವನ್ನು ಮಾಡಿದ ಬಳಿಕ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತದೆ. ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ಮೋದಿಯವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಅವರು, DCM ಏಕನಾಥ್ ಶಿಂದೆ ಸೇರಿದಂತೆ ಇನ್ನಿತರ ಗಣ್ಯರು ಕೂಡ ಭಾಗವಹಿಸ್ತಾರೆ. ಸದ್ಯ ನಾವು ಇಲ್ಲಿ काटेवाड़ी ग्राम जनरನ್ನ ಮಾತಾಡಿಸೋಕೆ ಪ್ರಯತ್ನ ಮಾಡ್ತೀನಿ. आपको कैसा महसूस हो रहा है? अभी कल सुबह जो खबर आई कि दादा का एयरक्राफ्ट क्रैश हो गया और उसमें वो चल बसे, तो विश्वास नहीं हो रहा है ऐसा कैसा हो गया। लेकिन बाद में सब पता चला कि ये सब बात सच है। तो बहुत हमको शौक लगा, क्योंकि 1986 में उनका राजकीय प्रवेश हो गया शुगर फैक्ट्री से, और तब से आज तक 40 इयर्स लगातार वो काम करते रहे लोगों के लिए, और सुबह 5 बजे से उनका काम चालू होता था।
लोगों का कोई भी प्रॉब्लम हो, सवाल हो, कोई भी हो, किसी टाइम पे भी हो, वो अवेलेबल होते थे। तो आप कभी कभी इधर गांव आता था अजीत पवार जी ने, कैसा उसका पब्लिक से रिलेशन कैसा था? पब्लिक से रिलेशन ऐसा था कि जब कोई छोटा हो या बड़ा हो आदमी, कोई भी हो, वो उनके पास जा सकता था, अपनी जो शिकायत है, वो जो काम है, वो बता सकता था। कॉमन, एकदम कॉमन पीपल था। और उसमें कोई ऐसा नहीं था मैं सीएम डिप्टी सीएम हूँ या ऐसा कुछ नहीं। अगर कोई चाय पिला बोला था तो Okay. चाय जाकर पीते थे, इधर ही बैठते थे लोगों के। ಇದು ಗ್ರಾಮಸ್ಥರ ಮಾತು ಪ್ರತಿಭಾ. ಒಟ್ಟಾರೆಯಾಗಿ ಗ್ರಾಮಸ್ಥರ ದುಃಖ ಒಂದು ಕಡೆ ಕಟ್ಟೆ ಒಡೆದಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಅಶೋಕ್ ತಮ್ಮ ಮಾಹಿತಿಗೆ.